ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗಾಗಿ. ನಮಸ್ಕಾರ. ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರದ ಮನೆಯ ವಸ್ತುಗಳನ್ನು ಎಣಿಸುವುದು ಎಂಬ ವಿಷಯದ ಕುರಿತು ತೋರಿಸಲಾದ ವಿಡಿಯೋದ ಮಾಹಿತಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಾಳೆಯ ಮಾಹಿತಿಯನ್ನು ನೀವು ನಿಮ್ಮ ಗುಂಪಿನಲ್ಲಿ ಚರ್ಚಿಸಿ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳು ನಮಗೆ ಮುಖ್ಯ. ದಯವಿಟ್ಟು ಅವುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈಗ ಇಂದಿನ ಕಾರ್ಯವನ್ನು ಪ್ರಾರಂಭಿಸೋಣ. ಅಲ್ಲಿಯವರೆಗೆ ನಾವು ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮಾಡಿ ನೋಡೋಣ. ಎಲ್ಲ ತಾಯಂದಿರು ವೃತ್ತದಲ್ಲಿ ನಿಲ್ಲಬೇಕು. ನಂತರ ಲೀಡರ್ ತಾಯಿ ಜಿಗಿಯಿರಿ, ನೃತ್ಯ ಮಾಡಿ ಅಥವಾ ಚಪ್ಪಾಳೆ ತಟ್ಟಿ ಮುಂತಾದ ಸೂಚನೆಗಳನ್ನು ನೀಡುತ್ತಾರೆ ಮತ್ತು ಎಲ್ಲ ತಾಯಂದಿರು ಅದಕ್ಕೆ ಅನುಗುಣವಾಗಿ ಕ್ರಿಯೆಯನ್ನು ಮಾಡಬೇಕು. ಸೂಚನೆಗಳನ್ನು ಅನುಸರಿಸಿ ಕೊನೆಯವರೆಗೂ ಕ್ರಿಯೆಯನ್ನು ನಿರ್ವಹಿಸುವ ತಾಯಿ ವಿಜೇತರಾಗುತ್ತಾರೆ. ಈ ಚಟುವಟಿಕೆ ನಡೆಯುವವರೆಗೆ ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ. ಚಳಿಗಾಲದಲ್ಲಿ ಚರ್ಮದ ಆರೈಕೆ ಬಹಳ ಮುಖ್ಯ, ಏಕೆಂದರೆ ಶೀತ ಮತ್ತು ಶುಷ್ಕ ಗಾಳಿಯು ಚರ್ಮವನ್ನು ಒಣಗಿಸಿ ಬಿರುಕು ಬಿಡಬಹುದು ಮತ್ತು ನಿರ್ಜೀವವಾಗಿಸಬಹುದು. ಈ ವಿಡಿಯೋದಲ್ಲಿ ಇನ್ನಷ್ಟು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಚಳಿಗಾಲದಲ್ಲಿ ಮಕ್ಕಳ ತ್ವಚೆಯ ಆರೈಕೆ. ಚಳಿಗಾಲ ಎಂದರೆ ಚಳಿ. ಆದರೆ ಈ ಚಳಿಗಾಲದಲ್ಲಿ ನಮ್ಮ ಚಿಕ್ಕ ಮಕ್ಕಳ ಮೃದುವಾದ ತ್ವಚೆಯು ಒಣಗಿ ಒರಟಾಗಬಹುದು. ಆದ್ದರಿಂದ ಚಳಿಗಾಲದ ದಿನಗಳಲ್ಲಿ ಮಕ್ಕಳ ತ್ವಚೆಯ ಬಗ್ಗೆ ಸರಿಯಾದ ಕಾಳಜಿ ವಹಿಸುವುದು ಮುಖ್ಯ. ಮಕ್ಕಳನ್ನು ಬಿಸಿ ನೀರಿನಿಂದ ಅಲ್ಲ, ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿಸಬೇಕು. ಸ್ನಾನದ ನಂತರ ತ್ವಚೆಗೆ ಹಗುರವಾದ ವಾಸನೆ ಇಲ್ಲದ ಬೇಬಿ ಲೋಷನ್ ಅಥವಾ ಎಣ್ಣೆಯನ್ನು ಹಚ್ಚಿ. ಚರ್ಮದ ಹೊಳಪು ಕಾಪಾಡಲು ನಿಮ್ಮ ಮಗುವಿನ ಆಹಾರದಲ್ಲಿ ಬಾದಾಮಿ, ಹಾಲು, ಹಣ್ಣುಗಳು ಮತ್ತು ಹಸಿರು ತರಕಾರಿಗಳನ್ನು ಸೇರಿಸಿ. ಮಕ್ಕಳಿಗೆ ಮೃದುವಾದ ಮತ್ತು ಆರಾಮದಾಯಕವಾದ ಬಟ್ಟೆಗಳನ್ನು ತೊಡಿಸಿ. ನಿಮ್ಮ ಮಗುವಿನ ದೇಹದ ಮೇಲೆ ತುರಿಕೆ ಅಥವಾ ರ್ಯಾಷಸ್ ಕಂಡು ಬಂದರೆ ಖಂಡಿತವಾಗಿಯೂ ವೈದ್ಯರ ಸಲಹೆ ಪಡೆಯಿರಿ. ಈ ವಿಡಿಯೋದಿಂದ ನಿಮಗೆ ಹೇಗೆ ಪ್ರಯೋಜನ ಆಗಬಹುದು? ಎಲ್ಲ ತಾಯಂದಿರು ಗುಂಪಿನಲ್ಲಿ ಹೇಳಿ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ. ಮನೆಯಲ್ಲಿ ಮೋಜಿನ ಆಟಗಳು. ನಿಮ್ಮ ಮಗುವಿನೊಂದಿಗೆ ಅಡುಗೆ ಮನೆ ಅಥವಾ ತರಕಾರಿ ಮಾರುಕಟ್ಟೆಗೆ ಹೋಗಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಗುರುತಿಸಿ, ಅವುಗಳ ಬಣ್ಣಗಳು, ರುಚಿಗಳು ಇತ್ಯಾದಿಗಳ ಬಗ್ಗೆ ಮಾತನಾಡಿ. ಮತ್ತು 2 ಮಕ್ಕಳೊಂದಿಗೆ ಪಾರ್ಕಿಗೆ ಹೋಗಿ ಹೂವುಗಳು ಮತ್ತು ಎಲೆಗಳನ್ನು ಸಂಗ್ರಹಿಸಿ. ಜೇಡಿಮಣ್ಣಿನ ರೋಲ್ ಅನ್ನು ಮಾಡಿ. ಈಗ ಸಂಗ್ರಹಿಸಿದ ವಸ್ತುಗಳನ್ನು ಜೇಡಿಮಣ್ಣಿನ ಮೇಲೆ ಒತ್ತಿ ಮುದ್ರಿಸಿ. ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ. ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ. ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ. ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ. ಧನ್ಯವಾದಗಳು.